ಅಯ್ಯಯ್ಯ ಸರ್, ನಮ್ಮ ಹತ್ರ ಏನಿದೆ ಅಂದ್ರೆ ಬೇರೆ ಯಾರ ಹತ್ರನೂ ಇಲ್ಲ, ಆ ತರ ಒಂದಿದೆ ಗೊತ್ತಾ ನಿಮ್ಗೆ? ಸರ್, ಈ ಲಾಕೆಟ್ಟು ಹೊಸದಾಗಿ ಬಂದಿರೋದು ಮಾರ್ಕೆಟ್ಗೆ, ಗೊತ್ತಾ? ನಿಮ್ ಮಗು ಏನಾದ್ರೂ ತೊಂದ್ರೆಲಿ ಇದ್ರೆ ನಿಮ್ಗೆ ಈ ಮಾನಿಟರ್ ಅಲ್ಲಿ ಅದು ಕಾಣಿಸ್ಬಿಡುತ್ತೆ. ನೋಡಿ, ನೀವೇ ನೋಡಿ ಬೇಕಾದ್ರೆ ನೋಡಿ. ಇದಂತೂ ತುಂಬಾನೇ ಅದ್ಭುತವಾಗಿದೆ. ನಾನೊಂದ್ ಸ್ವಲ್ಪ ಚೆಕ್ ಮಾಡ್ತೀನಿ. ಚಿಂಟು ಪುಟ, ಒಂದ್ ಸ್ವಲ್ಪ ಈ ಕಡೆ ನೋಡು, ಈಗ ಸ್ವಲ್ಪ ಆ ಕಡೆ. ಹಾ, ಅರೆ ವಾ, ಲೈವ್ ರೆಕಾರ್ಡಿಂಗ್ ತೋರಿಸ್ತಾ ಇದೆ. ಚಿಂಟು ಮಗನೇ, ನೀನ್ ಆ ಕಡೆನೆ ನೋಡ್ತಾ ಇರು. ನಾನು ಆ ಬ್ಯಾಂಕ್ ರಾಬರ್ನ ರೆಕಾರ್ಡ್ ಮಾಡಿ ಪೊಲೀಸರಿಗೆ ಕೊಟ್ಬಿಡ್ತೀನಿ. ಆ ಗೂಂಡಾಗಳನ್ನ ನೀವು ರೆಕಾರ್ಡ್ ಮಾಡ್ಬೇಡಿ. ರೆಕಾರ್ಡಿಂಗ್ ಮಾಡ್ತಾ ಇರೋದು? ನಾನಲ್ಲ, ಇಲ್ಲ, ನಾನೇನು ಮಾಡಿಲ್ಲ. ಅಲ್ಲಿ ಓಡ್ ಹೋಗ್ತಾ ಇದ್ದಾನಲ್ಲ, ಆ ಮನುಷ್ಯನೇ ಮಾಡಿರೋದು. ಆ ಮಗುವಿನ ಕೊರಳಲ್ಲಿ ನನ್ನ ಲಾಕೆಟ್ದು ಒಂದು ಕ್ಯಾಮ್ರಾ ಇದೆ. ಅವನು ಹಣ ಕೂಡ ಕೊಟ್ಟಿಲ್ಲ. ಪೊಲೀಸಾ? ಸರ್, ಬೇಗ ವೇದಾ ಸಿಟಿ ಬ್ಯಾಂಕ್ ಹತ್ರ ಬಂದ್ಬಿಡಿ. ಅಲ್ಲಿ ರಾಬರಿ ಆಗಿದೆ. ಆ ರಾಬರ್ಸ್ಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಪ್ಲೀಸ್, ನನ್ನ ಮಗನ್ನ ಪೊಲೀಸ್ ಹತ್ರ ತಲುಪಿಸ್ಬಿಡಿ. ಗುಂಡಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಅರೆ, ಆ ಮಗು ಅಂತೂ ಈ ವ್ಯಕ್ತಿ ಹತ್ರ ಇದೆ. ಕ್ಯಾಮ್ರಾ ಲಾಕೆಟ್ ನಲ್ಲಿದೆ. ಹಿಡ್ಕೊಳ್ಳಿ ಅವನ್ನ. ಕಬಡ್ಡಿ, ಕಬಡ್ಡಿ ಯಾರಾದ್ರು ಯಾರಾದ್ರೂ ಈ ಮಗುನ ಕಾಪಾಡಿ. ಅಂಕಲ್, ಸುಮ್ನೆ ನಿಮ್ ದಾರಿ ನೋಡ್ಕೊಂಡು ನೀವು ಹೋಗ್ತಾ ಇರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಒಂಟಿ ದೊಡ್ಡವ್ರಿಗೆ ಗಂಟೆ ಹೊಡೆದಿದ್ದಾನೆ. ನೀನಿನ್ನು ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಬಂದಾಯ್ತು. ಯಾರ್ ನನಗ್ ಫೋನ್ ಮಾಡಿದ್ದು? ಬೇಗ ಹೇಳಿ, ಏನಾಯ್ತು? ಕಳ್ತನ, ಡಕಾಯಿತಿ ಏನೇ ಆಗಿದ್ರು ನನ್ನ ಹತ್ರ ಹೇಳಿ. ಲಡ್ಡು ಸಿಂಗ್ ಸರ್, ಸ್ವಲ್ಪ ಜನ ಗೂಂಡಗಳು ಈ ಮಗು ಹಿಂದೆ ಬಿದ್ದಿದ್ರು ಸರ್. ಯಾರೋ ಒಬ್ಬ ಮನುಷ್ಯ ಓಡ್ಕೊಂಡ್ ಬಂದ, ಮತ್ತೆ ಈ ಮಗುನ ನನ್ನ ಕೈಯಲ್ಲಿಟ್ಟು ಅವನು ಓಡ್ ಹೋದ. ಆದ್ರೆ ಗೂಂಡಗಳು ಅವನ ವ್ಯಾನ್ ಅಲ್ಲಿ ಹಾಕೊಂಡು ಓಡ್ ಹೋದ್ರು. ಗೂಂಡಗಳು ಸ್ವಲ್ಪ ಜನ ಈ ಮಗುನ ಕಿತ್ಕೊಳಕ್ ಬಂದ್ರು, ಆದ್ರೆ ಶಿವ ಕಾಪಾಡ್ಬಿಟ್ಟ. ಥ್ಯಾಂಕ್ ಯು ಶಿವ, ನೀನು ಮಾಡ್ಬೇಕಾದದ್ನೇ ಮಾಡಿದೀಯ. ಈ ನಗರ ಲಡ್ಡು ಸಿಂಗ್ ಕೆಲ್ಸನ ನೋಡಿದೆ. ನಾನು ಈ ಮಗುನ ಅವ್ರ ಅಪ್ಪನ ಹತ್ರ ತಲುಪ್ಸೋ ತನಕ ನಾನ್ ನೆಮ್ಮದಿಯಾಗಿ ಕೂತ್ಕೊಳ್ಳೋದಿಲ್ಲ, ಊಟನೂ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ. ಸರ್, ಇದು ಸ್ವಲ್ಪ ಜಾಸ್ತಿನೇ ಆಯ್ತಲ್ವಾ? ಇವತ್ತಿಂದ ಈ ಮಗು ಅವ್ರ ಅಪ್ಪ ಸಿಗೋ ತನಕ ನನ್ನ ಹತ್ರನೇ ಇರತ್ತೆ. ಈ ಮಗುವಿನ ಅಪ್ಪನ ಹುಡುಕ್ತೀನಿ. ಓಕೆ ಲಡ್ಡು ಸಿಂಗ್ ಸರ್, ಹಾಗಾದ್ರೆ ನಾನು ಬರ್ತೀನಿ. ಏನಾದ್ರೂ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ. ಕ್ಯಾಮ್ರಾ ಏನೋ ಚೆನ್ನಾಗಿದೆ, ಲೈವ್ ಟೆಲಿಕಾಸ್ಟು ಮಾಡುತ್ತೆ. ವೆರಿ ಗುಡ್. ನನ್ನನ್ನು ಬಿಟ್ಬಿಡಿ,
ಲಡ್ಡು ಸಿಂಗ್ ಅವರು ಯಾವಾಗಾದ್ರೂ ಬಂದು ನಿಮ್ಮನ್ನ ಹಿಡ್ಕೊಂಡ್ ಬಿಡಬಹುದು. 3 ವರ್ಷದ ಮಗು ಕ್ಯಾಮ್ರಾ ಬಗ್ಗೆ ಲಡ್ಡು ಸಿಂಗ್ಗೆ ಏನು ಹೇಳಕ್ಕಾಗಲ್ಲ. ಕ್ಯಾಮ್ರಾ ಬಗ್ಗೆ ಲಡ್ಡು ಸಿಂಗ್ಗೆ ಎಲ್ಲಿವರೆಗೂ ಗೊತ್ತಾಗಲ್ವೋ ಅಲ್ಲಿವರೆಗೂ ನಾವು ಸೇಫ್. ಆದ್ರೆ ಯೋಚನೆ ಮಾಡ್ಬೇಕಾಗಿರೋದು ಕ್ಯಾಮ್ರಾ ನಾವು ಹೇಗ್ ತರೋದು ಅಂತ. ಆದ್ರೆ ಅದಕ್ಕಿಂತ ಮೊದ್ಲು ಇವನ ಮಗು ಲಡ್ಡು ಸಿಂಗ್ ಹತ್ರ ಹೇಗ್ ಹೋದ? ಬಾಸ್, ಇನ್ನೊಬ್ಬ ಹುಡುಗ ಬಂದ. ಅವನ್ಗೆ 9 ರಿಂದ 10 ವರ್ಷ ಇತ್ತು. ಅವನ್ ನಮಗ್ ತುಂಬಾನೇ ಹೊಡ್ದ, ತುಂಬಾ ಹೊಡ್ದ. ನಮ್ಗೆ ಅಟ್ಟಾಡಿಸ್ಕೊಂಡ್ ಹೊಡ್ದ ಬಾಸ್. ಅದಕ್ಕೆ ನಾವಲ್ಲಿಂದ ಓಡ್ ಬರ್ಬೇಕಾಗಿತ್ತು ಬಾಸ್. ಒಂದು ಮಗು ಹತ್ರ ಒದೆ ತಿಂದ್ರ? ಕಂಟೈನರ್ ಅಣ್ಣನ ಹೆಸರನ್ನ ಹಾಳು ಮಾಡ್ಬಿಟ್ರಿ ನೀವು. ಸಾಮಾನ್ಯವಾಗಿ ನನಗೆ ಕೋಪ ಬರೋದಿಲ್ಲ, ಅಕಸ್ಮಾತ್ ಬಂದ್ರೆ ಮತ್ತೆ ಹೋಗೋದೇ ಇಲ್ಲ. ಆ ಮಗುನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಯೋಚನೆ ಮಾಡಿ ಬೇಗ. ಮಗು, ನೀನಿಲ್ಲಿ ಆರಾಮ ಕೂತ್ಕೊಂಡು ಟಿವಿ ನೋಡ್ತಾ ಇರು. ನಿನಗೆ ಏನ್ ಬೇಕೋ ಅದನ್ನ ಹಾಕೋ. ನಾನೀಗ ನಿನಗೆ ತಿನ್ನೋದಕ್ಕೆ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಇನ್ಸ್ಪೆಕ್ಟರ್, ಏನು ಕೆಂಪು ಬಣ್ಣದ ಟವಲ್ನ ಸುತ್ಕೊಂಡಿದ್ಯಾ? ಬೇರೆ ಕಲರ್ ಸಿಗ್ಲಿಲ್ವಾ ಹೇಗೆ? ಯಾರಪ್ಪ ನೀನು? ಎಲ್ಲಿದ್ಯಾ ನೀನು? ಎಲ್ಲಿಂದ ನೋಡ್ತಾ ಇದೀಯ ನೀನು? ನಾನು ಇಲ್ಲೇ ಇದ್ದೀನಿ, ನಿನ್ನ ಪಕ್ಕದಲ್ಲೇ. ನೀನು ಏನೇ ಮಾಡ್ತಿದ್ರು ನನಗ್ ಗೊತ್ತಾಗತ್ತೆ. ಜೀವದ ಮೇಲೆ ಇಷ್ಟ ಇತ್ತು ಅಂದ್ರೆ ನೀನು ಆ ಗುಡ್ಡದ ಹತ್ರ ತಂದು ಬಿಟ್ಬಿಡು ಮಗುನ. ಇಲ್ಲ ಅಂದ್ರೆ ನಿನ್ನ ಒಂದು ಗತಿ ಕಾಣಿಸ್ಬಿಡ್ತೇನೆ. ಯಾರಪ್ಪ ನೀನು? ನಿನಗ್ ನಾನು ಏನ್ ತೊಂದ್ರೆ ಮಾಡಿದೀನಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅವನು ಎಲ್ಲಿ ನಿಂತ್ಕೊಂಡು ನನ್ ಕೆಂಪ್ ಟವೆಲ್ನ ನೋಡ್ದ? ಮಗು, ನಿನಗೆ ನಾನು ಒಂದು ಒಳ್ಳೆ ಕತೆನ ಹೇಳ್ತೀನಿ, ಆಮೇಲೆ ನೀನು ನಿದ್ದೆ ಮಾಡು. ಕತೆ ಬೇಡ, ಪೋಯಂ ಬೇಕು, ಪೋಯಂ. ಸರಿ 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 ನಾನ್ ನಿನಗೆ ಹಾಡ್ ಹಾಡ್ತೀನಿ, ಹಾಡು. ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ಆಮೇಲೇನು ಗೊತ್ತಾಗ್ತಿಲ್ವಲ್ಲಪ್ಪ. ಮುಂದೆ ನೀನು ತಗೊಂಡ್ ಬರ್ಲಿಲ್ಲ ಅಂದ್ರೆ ಮಗುನ ನಿನ್ನ ಬಾರಿಸ್ತೀನಿ. ನಿನ್ಗಿದ್ ಹೇಗ್ ಗೊತ್ತಾಯ್ತು? ಶಿವ, ಗೊತ್ತಿಲ್ಲ, ಯಾರೋ ನನ್ ಮನೆಯಲ್ಲಿ ಅಡ್ಕೊಂಡಿದ್ದಾರೆ. ನಾನು ಏನೇ ಮಾಡಿದ್ರು ಅವನಿಗೆಲ್ಲವೂ ಗೊತ್ತಾಗ್ತಿದೆ. ಯಾವ್ದೋ ಭೂತ ಬಂದಿದೆ. ನೀನ್ ಬೇಗ ನಮ್ಮನೆ ಹತ್ರ ಬಂದ್ಬಿಡು ಶಿವ. ಹಾ, ಬೇಡ 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 ಬೇಡ, ನೀನ್ ಬೇಡ, ನಾನೇ ಬರ್ತೀನಿ. ನಾನೇ ಶಿವ, ಸ್ವಲ್ಪ ಹೊತ್ತು ಈ ಮಗುನ ನಿನ್ನ ಹತ್ರನೇ ಇಟ್ಕೊಂಡಿರು. ನಾನು ಏನೇ ಮಾಡಿದ್ರು ಅವನಿಗೆಲ್ಲವೂ ಗೊತ್ತಾಗ್ತಾ ಇದೆ. ಯಾವ್ದೋ ಭೂತ ಇದೆ ಅನ್ಸುತ್ತೆ, ಅದು ನನ್ನ ಹಿಂದೆನೆ ಬರ್ತಾ ಇದೆ. ನಾನು ಈ ಮಗುನ ಕೆಂಪು ಬೆಟ್ಟದ ಹತ್ರ ಬಿಡ್ಬೇಕು, ಇಲ್ಲ ಅಂದ್ರೆ ನನ್ಗೊಂದು ಗತಿ ಕಾಣಿಸ್ಬಿಡ್ತಾನೆ. ಓಕೆ ಶಿವ, ಬಾಯ್, ಟೇಕ್ ಕೇರ್. ನಿನಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನಗ್ ಫೋನ್ ಮಾಡು. ಲಡ್ಡು ಸಿಂಗ್ ಸರ್ ಯಾಕೆ ಇಷ್ಟೊಂದು ಹೆದರ್ಕೊಂಡು ಹೋದ್ರು? ಅವ್ರಿಗೆ ಭೂತ ಇರಲ್ಲ ಅಂತ ಗೊತ್ತಿದೆ, ಆದ್ರೂ ಏಲಿಯನ್ಗಳಿರ್ತಾವಲ್ಲ, ಈ ಮಗು ಏಲಿಯನ್ಗಳ ಮಗುನೇ ಇರ್ಬೇಕು. ಇದು ಭೂತದ ಮಗುನೂ ಅಲ್ಲ, ಮತ್ತೆ ಏಲಿಯನ್ಸ್ ಮಗುನೂ ಅಲ್ಲ. ಆ ಗೂಂಡಾಗಳಿಗೆ ಈ ಮಗು ಬೇಕಾಗಿದೆ. ಯಾಕೆ ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ಮಗು ಹತ್ರ ನಡೆಯೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಮೇಲೆ, ಹಾಗಾದ್ರೆ ಈ ಮಗು ಇವಾಗ ಎಲ್ಲಿದೆ ಅಂತ ಅದು ಕೂಡ ಗೊತ್ತಿರುತ್ತೆ ಅವ್ರಿಗೆ. ರೇವಾ, ಈ ಮಗುನ ಕರ್ಕೊಂಡು ಪಾರ್ಕ್ ಅಲ್ಲಿ ಆಟ ಆಡಿಸ್ತಾ ಇರಿ. ನಾನು ದೂರದಿಂದ ನೋಡ್ತಾ ಇರ್ತೀನಿ. ಯಾರಿಗ್ ಗೊತ್ತು, ಇದನ್ನ ತಗೊಳಕ್ಕೆ ಅವರು ಬಂದ್ರು ಬರ್ಬೋದು. ಓಕೆ ಶಿವ. ಹೇ, ನಿಂತ್ಕೊಳ್ಳಿ. ಇನ್ನು ಫಾಸ್ಟ್. ಅವ್ನು ಚೆನ್ನಾಗಿ ಹೊಡಿತಾನೆ ನಮ್ಗೆ. ಇವನು ಹುಡುಗನ ಅಥವಾ ಸೂಪರ್ ಹೀರೋನ? ಸೈಕಲ್ನ ಹಾರಿಸ್ತಾನೆ ಕೂಡ.